ಅದ ಸೌಂಡ್ ಏನಾದ್ರು ಕಡಿಮೆ. ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ಬೇವೂರು ಬಾಗಲಕೋಟೆ ತಾಲೂಕು. ನಾನು ಶ್ರೀಕಾಂತ್ ಬಿಲ್ಕೆರೆ. ಇವತ್ತಿನ ದಿವಸ ನಾನು ಬಂದದ್ದು ಬಾದಾಮಿ ತಾಲೂಕು ಸೋಮನಕೊಪ್ಪ. ಕಳೆದ ಒಂದು ತಿಂಗಳಿನಿಂದ ನಿರಂತರವಾಗಿ ಲೋಕ ಕಲ್ಯಾಣಕ್ಕಾಗಿ ವಿಶ್ವಶಾಂತಿಗಾಗಿ ಇಲ್ಲಿ ಕೋಟಿ ಜಪ ಯಜ್ಞ ಕಾರ್ಯಕ್ರಮ ನಡೀತಾ ಇತ್ತು. ಈ ಕೋಟಿ ಜಪ ಯಜ್ಞ ಕಾರ್ಯಕ್ರಮದ ಒಂದು ವಿಶೇಷತೆ ಏನು ಅಂದ್ರೆ, ಯಾರೋ ಬರ್ತಾರ, ಯಾರೋ ತಂದು ಹಾಕ್ತಾರ, ಯಾರೋ ಮಾಡಿ ಹಾಕ್ತಾರ, ಯಾರೋ ಬಂದು ಉಂಡು ಹೋಗ್ತಾರ. ಇದೊಂದು ಪದ್ಧತಿ. ಇಲ್ಲಿ ಬರ್ತಕ್ಕಂಥವ್ರು ಯಾರು ಬಂದ್ರು ಅಂತ ಯಾರಿಗೂ ಗೊತ್ತಿಲ್ಲ, ಯಾರು ಮಾಡ್ತಾರಂತೂ ಯಾರಿಗೂ ಗೊತ್ತಿಲ್ಲ. ಹಂಗ ಬರೋರು ಬರ್ತಾನೆ ಇರ್ತಾರ, ಉಣ್ಣವ್ರು ಉಣ್ತಾ ಇರ್ತಾರ, ಹೋಗ್ತಾ ಇರ್ತಾರ. ಇಂಥ ಒಂದು ಇಲ್ಲಿ ಅಡುಗೆ ಮನೆಗೆ ಬಂದೀನಿ. ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಒಂದು 20 ರಿಂದ 25 ಹೆಣ್ಣು ಮಕ್ಕಳು ನಿರಂತರ ಕೆಲಸ ಮಾಡ್ತಾ ಇದ್ದಾರೆ. ಒಂದು ತಾಟ್ ತೊಳೆಯೋದಾಗಿರ್ಬೋದು, ಒಂದು ಕಸ ಗುಡಿಸೋದು, ನೆಲ ಒರೆಸೋದ್ರಿಂದ ಹಿಡ್ಕೊಂಡು ಅಡುಗೆ ಮಾಡ್ತಾನೆ ಇದ್ದಾರೆ. ಅವ್ರು ಹೆಂಗೆ ಮಾಡ್ತಾರೆ ಆ ಅಡುಗೆ ಮನೆಯವ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಿಸ್ತಾ ಹೋಗ್ತೀನಿ. ಅಕ್ಕ, ನಿಮ್ಮ ಹೆಸರು ಏನ್ರಿ? ರೇಣು. ಸ್ವಲ್ಪ ಜೋರಾಗಿ ಮಾತಾಡ್ರಿ. ಏನ್ ನಿಮ್ಮ ಹೆಸರು? ರೇಣು. ಯಾವ ಊರು? ಕರಡಿಗುಡ್ಡ. ನೀವು ಈ ಮಠದ ಭಕ್ತರು? ಎಷ್ಟು ದಿವಸದಿಂದ ಬರ್ತೀರಿ ಇಲ್ಲಿಗೆ? ಬಹಳ ದಿವಸದಿಂದ ಬರ್ತೀರಿ. ಈ ಜಾಪ ಇದ್ದಾಗೆಲ್ಲ ಬರ್ತೀರಿ? ತಿಂಗಳಿಗೆ 15-20 ವರ್ಷ ನೀವು ಇಲ್ಲಿಗೆ ಬರಾಕತ್ 15-20. ನಿಮ್ಮ ಹೆಸರು ಏನ್ರಿ? ಅನಸಮ್ಮ. ಯಾವ ಊರಮ್ಮ? ಇಲ್ಲೇ ನೀಲ್ಗುಂದದವ್ರ. ಅಮ್ಮ, ನಿಮ್ಮ ಹೆಸರೇನು? ದ್ರಾಕ್ಷಿ. ಯಾವ ಊರ್ರಿ? ಅಮ್ಮಿನಗಡ ಸುಳಿಬಾಯಿ. ಯಾರ ಮನಿ ಯಾರಲ್ಲಿ? ಕತ್ತಿ ಯಾರ ಮನಿ? ಹೌದಾ? ಹಾ, ನೋಡು, ನಮ್ಮ ತಾಯಿ ತಾವ್ರ ಮನೆಯವ್ರು ಬಂದಾರ. ನಾವು ಅಲ್ಲೇ ಸಣ್ಣವ್ರಿದ್ದಾಗಿಂದಾನ ಅದೇ ಸುಳಿ ಬಾವಿನಲ್ಲೇ ಕಲಿತವ್ರು. ಇಲ್ಲಿ ಬಂದಾಗ ಅಕಸ್ಮಾತಾಗಿ ನೋಡಿರ್ತಕ್ಕಂಥದ್ದು ಅವ್ರನ್ನ. ಅಮ್ಮ, ನಿಮ್ಮ ಹೆಸರೇನ್ರಿ? ರಾಜವ್ವ. ಯಾವ ಊರಮ್ಮ? ಖಾನಾಪುರ. SK ಖಾನಾಪುರ. ಅಮ್ಮ, ನಿಮ್ದ್ರಿ? ಎರಿಗೋಣಾಳು. ನಿಮ್ಮ ಅಮ್ಮ ಯಜಮಾನ್ರ ನಿಮ್ದು ಹೆಸರು ಏನ್ರಿ? ಬಸಾಪುರ. ಅಮ್ಮ, ನೀವ್ ಏನ್ ಮಾಡ್ತೀರಿ? ಸೋಮನಕೊಪ್ಪ. ಇಲ್ಲಿ ಸಣ್ಣ ಮಕ್ಕಳಿದಾರ, ನೀವು ನೋಡಿರ್ಬೋದು. ಈ ಮಕ್ಕಳಿಗೂ ಕೂಡ ಸೇವಾ ಮನೋಭಾವನೆಯನ್ನ ಯಾವ ರೀತಿ ಬೆಳೆಸ್ತಾರಂದ್ರ, ಈ ಹುಡುಗರು ಯಾರ್ಯಾರು ಉಣ್ಣಾಕ್ ಕುಂತಿರ್ತಾರ ಅವ್ರಿಗೆಲ್ಲ ಊಟದ ಚರಿಗೆ ತುಂಬಿಡ್ತಾರ. ಅಂಗಡಿಗೆ ಹೋಗಿ ಹಾಲು ತರ್ತಾರ, ಏನಾರು ಹಾಲು ತರೋದು, ಇಲ್ಲ ಮತ್ತೆ ಏನೋ ಸಣ್ಣ ಪುಟ್ಟ ಕೆಲಸ ಮಾಡೋದು. ಬಂದಿರ್ತಕ್ಕಂಥವ್ರಿಗೆ ವಿಶೇಷವಾಗಿ ನೀರು ಕೊಡ್ತಕ್ಕಂಥವ್ರು. ಇಲ್ಲಿ ಸಾಮಾನ್ಯವಾಗಿ ಶರಣರು, ಸತ್ಪುರುಷರು ಈ ಕಡೆ ಒಂದು ಸ್ವಲ್ಪ ಆ ಕಡೆ ಹಿಡೀರಿ, ಆ ಕಡೆ ಹಿಡ್ರಿ. ಅಲ್ಲೊಂದು ತೋರಿಸ್ತೇನೆ ನೋಡ್ರಿ. ಆ ಸ್ವಲ್ಪ ಹಾಲು ಶೂಟ್ ಮಾಡ್ರಿ. ನೋಡ್ರಿ, ಅವ್ರು ಹಾಲು ಒಳಗಡೆ ಹೋಗ್ರಿ. ಇಲ್ಲಿ ಸಾಮಾನ್ಯ ಸ್ವಲ್ಪ ಅವ್ರು ಬರ್ರಿ. ಅಂದ್ರ ಶರಣರು ಬಂದು ಇಲ್ಲಿ ಊಟ ಮಾಡ್ತಾರ ಅಂತಂದ್ರ, ಅಲ್ಲಿ ಜನರಲ್ ಆಗಿ ಎಲ್ರು ಏನು ಊಟ ಮಾಡ್ತಾರ ಅದೇ ಅಡಿಗೆನ ಇಲ್ಲಿಗೆ ಬಂದಿರ್ತೈತಿ. ಯಾರಿಗೂ ವಿಶೇಷ ಅಂತೇನು ಇರಂಗಿಲ್ಲ. ಸಾಮಾನ್ಯವಾಗಿ ಅವರೆಲ್ಲ ಎಲ್ಲರಿಗೂ ಈ ಒಂದು ಊಟದ ವ್ಯವಸ್ಥೆನ ಮಾಡಿರ್ತಾರೆ. ಅಲ್ಲಿ ಎಷ್ಟು ವಯಸ್ಸಾದವ್ರು ಅದಾರ ಅಂತಂದ್ರೆ ಇಲ್ಲೊಂದು ವೃದ್ಧಾಶ್ರಮ ಕೂಡ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ವೃದ್ಧಾಶ್ರಮ ನಾನು ತೋರಿಸ್ತೀನಿ. ಕರೆಕ್ಟ್ ಹೋಗಿದ್ರಿಂದ ಜನರೇಟರ್ ಸೌಂಡಲ್ಲಿ ಸರಿಯಾಗಿ ಕೇಳಿಸ್ತಿರ್ಲಿಕ್ಕೆಲ್ಲ ಅನ್ಕೋತೀನಿ. ಓಕೆ, ಅದರಲ್ಲೂ ಸ್ವಲ್ಪ ಜೋರಾಗಿ ಮಾತಾಡ್ತಾ ಇದ್ದೀವಿ ನಾವು ಕೂಡ. ಈ ಕಡೆ ಒಂದು ಬಾಗಿಲಿದೆ, ಅಲ್ಲಿ ಒಂದು ಬಾಗಿಲಿದೆ, ಈ ಕಡೆ ಒಂದು ಬಾಗಿಲಿದೆ. ಸಾಮಾನ್ಯ ಈ ಕಡೆ ಬರ್ರಿ. ಬರ್ರಿ ಒಳಗೆ ಬರ್ರಿ. ಈ ಕಡೆ ಬರ್ರಿ, ನೀವು ಬರ್ರಿ ಅಮ್ಮ. ನಿಜ ಹೇಳ್ಬೇಕು ಅಂದ್ರೆ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾನೆ ಬಹಳ ವಿಚಿತ್ರ ಅನ್ಸುತ್ತೆ. ಈ ಒಂದು ಸೇವಾ ಮನೋಭಾವನೆ ನಮ್ಮಲ್ಲಿ ಬರಲ್ಲ. ನಾವು ಒಂದು ದಿನ ವಿಡಿಯೋ ಮಾಡಕ್ಕೆ ಬರ್ತೀವಿ ಅಂತಂದ್ರೆ ರೊಕ್ಕ ಇದ್ರೆ ಬರ್ತೀವಿ, ರೊಕ್ಕ ಇರ್ಲಿಕ್ಕೆ ನಾವೇನು ಬರಂಗಿಲ್ಲ. ನಾವು ಖಂಡಿತ ಇಷ್ಟು ಮಾಡ್ಕೊಂಡು ಬರ್ತಕ್ಕಂಥವ್ರು. ಆದ್ರೂ ಕೂಡ ಇಷ್ಟೊಂದು ಸೇವಾ ಮಾಡ್ತಕ್ಕಂಥ ಬುದ್ಧಿ ಯಾವ ರೀತಿ ಬಂದಿರಬೇಕು ಅಂತ. ಅಮ್ಮ, ಎಷ್ಟೊತ್ತಿಗೆ ಬರ್ತೀರಿ ಇಲ್ಲಿ ಕೆಲಸಕ್ಕೆ? ಕಾರ್ಯಕ್ರಮ ನೆಕ್ಸ್ಟ್ ಈ ಕಡೆ ಬರ್ರಿ ಸರ್. ಈ ಕಡೆ ಅಲ್ಲಿ ಏನಿದೆ ನೋಡೋಣ. ಅಲ್ಲಿ ಏನೈತಿ ಹೇಳ್ರಿ? ವೃದ್ಧಾಶ್ರಮ. ಬರ್ರಿ
ಬಾಬೆ ನಾವು ಇಲ್ಲಿ ಈ ಕಡೆ ಸಾಮಾನ್ಯವಾಗಿ ಅಜ್ಜಾರ್ ಇಲ್ಲಿ ಮಾಡತ್ತಾರ ನೋಡ್ರಿ ತೆಗಿರಿ ಪೂಜಾದಾರನು ತಗೋರಿ ಪೂಜೆ ಮಾಡಿ ತೆಗಿರಿ ಎಡಿಯೋದಾಗ ನಿಂದ್ರಿ ಇಲ್ಲ ಮಾಡ್ಬೇಡಕ್ಕೆ ಮಾಡ್ರಿ ಜಪ ಮಾಡೋರು ಬರ್ರಿ ಆಮೇಲೆ ಬರ್ರಿ ಉಷ್ಟ್ರು ಒಬ್ಬೊಬ್ರು ಕಾಟ ಮೇಲೆ ಕುಂದ್ರವ ನಾ ಶಾವ ಮಾಡಿದ್ರೆ ಒಂದೊಂದು ಕೆಲಸ ಇಲ್ಲ ಐತತ್ತವ ಇಲ್ಲಿ ಗುರುಗಳು ಈ ಕಡೆ ಬರ್ರಿ ಈ ಕಡೆ ಬರ್ರಿ ಸ್ವಲ್ಪ ಈ ಕಡೆ ಬರ್ರಿ ಸ್ವಲ್ಪ ಹಂಗೆ ಅಡ್ಡದಿದ್ದು ಹಿಡಿಬೇಡ್ರಿ ಹೆಂಗೆ ಬೇಕು ಹಂಗೆ ಹಿಡಿಬೇಡ್ರಿ ಕರೆಕ್ಟಾಗಿ ಹಿಂದೆ ಬಣ್ಣ ಹಚ್ಚಬೇಡ್ರಿ ಓಕೆ